ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ನೂತನ ಆರ್ಥಿಕ ವರ್ಷದ ಹೊಸ್ತಿಲಲ್ಲಿ ಬದುಕು ದುಬಾರಿಯಾಗುತ್ತಿದೆ. ಜನರ ಬದುಕಿನ ಮೇಲೆ ಪರಿಣಾಮ ಬೀರುವಂತಹ ಹಲವಾರು ಬದಲಾವಣೆಗಳು ಏಪ್ರಿಲ್ 1ರಿಂದಲೇ ಜಾರಿಯಾಗುತ್ತಿದೆ. ಹೆದ್ದಾರಿ ಟೋಲ್, ಔಷಧ, ಕಾರು, ವಿದೇಶಿ ಶಿಕ್ಷಣ, ವೀಸಾ ಶುಲ್ಕ ಹೆಚ್ಚಳದ ಜತೆಗೆ ಹಾಲು, ವಿದ್ಯುತ್, ಸಿಎನ್ಜಿ ದರ ಕೂಡ ಏರಿಕೆಯಾಗುತ್ತಿದೆ. ಇದರ ಜತೆಗೆ ಜನರ ಖರ್ಚು ವೆಚ್ಚಕ್ಕೆ ಸಂಬಂಧಿಸಿದ ಹಲವು ರಿಯಾಯಿತಿ, ವಿನಾಯಿತಿ, ನಿಯಮ ನಿಬಂಧನೆಗಳು, ಹೊಸ ಪದ್ಧತಿ ಜಾರಿಯಾಗುತ್ತಿದೆ. ಈ ಸುದ್ದಿ ಮುಖಪುಟದಲ್ಲಿದೆ. ಪೊಲೀಸರ ನಿದ್ದೆಗೆಡಿಸಿದ್ದ ನ್ಯಾಮತಿ ಎಸ್ಬಿಐ ಬ್ಯಾಂಕ್ನ ಶಾಖೆಯ ಕಳ್ಳತನ ಪ್ರಕರಣ ಕಡೆಗೂ ಪತ್ತೆಯಾಗಿದೆ. ಅಲ್ಲಿ ಚಿನ್ನಾಭರಣ ಅಡವಿಟ್ಟಿದ್ದ ನೂರಾರು ಗ್ರಾಹಕರು ನಿರಾಳರಾಗಿದ್ದಾರೆ. 6 ಮಂದಿ ಆರೋಪಿಗಳು ಮೊದಲ ಪ್ರಯತ್ನದಲ್ಲೇ ವೃತ್ತಿಪರರ ಮಾದರಿಯಲ್ಲಿ ಕೃತ್ಯ ನಡೆಸಿದ್ದು, ದಿಢೀರ್ ಶ್ರೀಮಂತರಾಗಲು ಕಳ್ಳತನ ಮಾಡಿರುವುದು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಬೆಲೆ ಏರಿಕೆ ಖಂಡಿಸುವ ಜತೆಗೆ ರಾಜ್ಯ ಸರ್ಕಾರ ಜನವಿರೋಧಿ ಆಡಳಿತ ನಡೆಸುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ರಾಜ್ಯಾದ್ಯಂತ ಯಾತ್ರೆ ಹಮ್ಮಿಕೊಂಡಿದೆ. ಏಪ್ರಿಲ್ 7ರಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೈಸೂರಿನಲ್ಲಿ ಮೊದಲ ಹಂತದ ಯಾತ್ರೆಗೆ ಚಾಲನೆ ನೀಡಲಿದ್ದಾರೆಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಈ ಬಾರಿ ಏಪ್ರಿಲ್ನಿಂದ ಜೂನ್ವರೆಗೂ ದೇಶದ 16ಕ್ಕೂ ಹೆಚ್ಚು ರಾಜ್ಯಗಳು ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನ ಅನುಭವಿಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಪಶ್ಚಿಮ ಮತ್ತು ಪೂರ್ವ ಭಾರತದ ಕೆಲವು ಪ್ರದೇಶ ಹೊರತುಪಡಿಸಿ ಕರ್ನಾಟಕ ಸೇರಿದಂತೆ ಬಹುತೇಕ ರಾಜ್ಯಗಳು ಸಾಮಾನ್ಯಕ್ಕಿಂತ ಗರಿಷ್ಠ ತಾಪಮಾನ ಎದುರಿಸಲಿವೆ. ಈ ಬಾರಿ ಕನಿಷ್ಠ 7 ದಿನ ಶಾಖದ ಅಲೆ ಕಾಡಬಹುದೆಂದು ಎಚ್ಚರಿಸಲಾಗಿದೆ. ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕದಲ್ಲಿದೆ. ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡಿದ್ದ ಹನಿ ಟ್ರ್ಯಾಪ್ ವಿಚಾರ ಮಳೆ ಹೊಯ್ದು ನಿಂತಷ್ಟೇ ವೇಗದಲ್ಲಿ ತಣ್ಣಗಾಗಿದೆ. ಹನಿ ಟ್ರ್ಯಾಪ್ ಆರೋಪ ಮಾಡಿದವರು ಗೃಹ ಸಚಿವರಿಗೆ ಮನವಿ ಕೊಟ್ಟಿದ್ದು ಬಿಟ್ಟರೆ ಈವರೆಗೂ ಪೊಲೀಸ್ ದೂರು ನೀಡದಿರುವುದು ಅಚ್ಚರಿ ಮೂಡಿಸಿದೆ. ಇನ್ನು ಸಚಿವರೇ ಖುದ್ದು ಇಂತಹ ಆರೋಪ ಮಾಡಿದರೂ ಸರ್ಕಾರ ತನಿಖೆ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ವರದಿಗೆ ಇಂದಿನ ಸಂಚಿಕೆ ಓದಿ. ಸಂಚಾರ ನಿಯಮ ಉಲ್ಲಂಘನೆಗಾಗಿ ಅಧಿಕಾರಿಗಳು ವಿಧಿಸುವ ದಂಡವನ್ನು 3 ತಿಂಗಳೊಳಗೆ ಕಟ್ಟದಿದ್ದರೆ ಅಂತಹವರ ಚಾಲನಾ ಪರವಾನಗಿಯನ್ನು ರದ್ದುಪಡಿಸುವ ಸಹಿತ ನಿಯಮ ಬಿಗಿಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ. ಇರಾನ್ ಮೇಲೆ ಬಾಂಬ್ ದಾಳಿ ನಡೆಸುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಬೆದರಿಕೆ ಕಾರ್ಯಗತವಾದಲ್ಲಿ ತಾನು ಪ್ರಬಲವಾದ ಹೊಡೆತ ನೀಡುವುದಾಗಿ ಇರಾನ್ನ ಸರ್ವೋನ್ನತ ನಾಯಕ ಆಯತುಲ್ಲಾ ಅಲಿ ಖಮೇನಿ ಸೋಮವಾರ ಎಚ್ಚರಿಸಿದ್ದಾರೆ. ಅಮೆರಿಕದೊಂದಿಗೆ ಹೊಸ ನ್ಯೂಕ್ಲಿಯರ್ ಒಪ್ಪಂದ ಮಾಡಿಕೊಳ್ಳಲು ಇರಾನ್ ವಿಫಲವಾದರೆ ಅದರ ಮೇಲೆ ಬಾಂಬ್ ದಾಳಿ ಮಾಡುವುದಾಗಿ ಟ್ರಂಪ್ ಭಾನುವಾರ ಹೇಳಿದ್ದಾರೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ನಾಡಿನ ಕೋಟ್ಯಾಂತರ ಬಡ ಕುಟುಂಬಗಳ ಮಕ್ಕಳಿಗೆ ಅನ್ನ, ಅಕ್ಷರ, ಆಶ್ರಯ ನೀಡಿ ಬದುಕಿನ ದಾರಿ ತೋರಿಸಿಕೊಟ್ಟವರು ತುಮಕೂರಿನ ಶ್ರೀ ಸಿದ್ದಗಂಗಾ ಮಠದ ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು, ಲಿಂಗೈಕ್ಯ ಡಾ ಶಿವಕುಮಾರ ಸ್ವಾಮೀಜಿ. ಈ ಮಠದಲ್ಲಿ ಓದಿ ದೊಡ್ಡವರಾದ ನೂರಾರು ಜನರು ಸಮಾಜದಲ್ಲಿ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಆ ಪೈಕಿ 2 ಮಹನೀಯರು ಶ್ರೀಗಳ 118ನೇ ಜನ್ಮದಿನದ ಸಂದರ್ಭದಲ್ಲಿ ಅವರ ಬದುಕು, ಸಾಧನೆ, ಒಡನಾಟವನ್ನು ಸ್ಮರಿಸಿದ್ದಾರೆ. ವಿಜಯವಾಣಿಯ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ. ನೇಪಾಳದಲ್ಲಿ ರಾಜಕೀಯ ಬದಲಾವಣೆಯ ಗಾಳಿ ವೇಗವಾಗಿ ಬೀಸುತ್ತಿದೆ. ರಾಜಕೀಯ ಅಸ್ಥಿರತೆ, ರಾಜಕೀಯ ನಾಯಕರ ಟೊಳ್ಳು ಭರವಸೆಯಿಂದ ರೋಸಿ ಹೋಗಿರುವ ನೇಪಾಳಿಗರು 2 ಬೇಡಿಕೆಗಳನ್ನು ಇರಿಸಿಕೊಂಡು ಪ್ರತಿಭಟನೆ ಕಾವನ್ನು ಹೆಚ್ಚಿಸಿದ್ದಾರೆ. ದೇಶದಲ್ಲಿ ಮತ್ತೆ ರಾಜಪ್ರಭುತ್ವ ಸ್ಥಾಪಿಸಬೇಕು ಮತ್ತು ನೇಪಾಳವನ್ನು ಮೊದಲಿನಂತೆ ಹಿಂದೂ ರಾಷ್ಟ್ರವಾಗಿ ಘೋಷಿಸಬೇಕು ಎಂಬ ಆಗ್ರಹ ರಾಜಧಾನಿ ಕಠ್ಮಂಡುವಿನಲ್ಲಿ ಜೋರಾಗಿ ಅನುರಣಿಸಿದೆ. ಈ ವಿದೇಶ ವಿದ್ಯಮಾನ ಕೂಡ ಚಿಂತನ ಪುಟದಲ್ಲಿದೆ. ಮುಂಬರುವ ಅಕ್ಟೋಬರ್, ನವೆಂಬರ್ನಲ್ಲಿ ಭಾರತ ಪುರುಷರ ತಂಡ ಸೀಮಿತ ಓವರ್ಗಳ ಸರಣಿಗೆ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಳ್ಳಲಿದೆ. 3 ಏಕದಿನ ಹಾಗೂ 5 ಪಂದ್ಯಗಳ ಟಿ20 ಸರಣಿಗಳಿಗೆ ಆತಿಥ್ಯ ವಹಿಸುವುದಾಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿ ಭಾನುವಾರ ತಿಳಿಸಿದೆ. ಪ್ರತಿಷ್ಠಿತ ಆಶಸ್ ಟೆಸ್ಟ್ ಸರಣಿಗೂ ಮುನ್ನ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ಸೀಮಿತ ಓವರ್ಗಳ ನಡೆಯಲಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. 4 ವರ್ಷಗಳಾದರೂ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಆತ್ಮಹತ್ಯೆ ಪ್ರಕರಣದ ಸದ್ದು ನಿಂತಿಲ್ಲ. ಸುಶಾಂತ್ ಆತ್ಮಹತ್ಯೆಗೂ ಅವರ ಪ್ರೇಯಸಿ ರಿಯಾಗೂ ಸಂಬಂಧವಿಲ್ಲ ಎಂದು ಇತ್ತೀಚೆಗಷ್ಟೇ ಸಿಬಿಐ ಕ್ಲೀನ್ ಚೀಟ್ ನೀಡಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಯಾ 28 ದಿನಗಳ ಕಾಲ ಜೈಲುವಾಸ ಅನುಭವಿಸಿದ್ದರು. ಇದರಿಂದಾಗಿ ಅವರಿಗೆ ಹಲವು ಬಾಲಿವುಡ್ ಅವಕಾಶಗಳು ಕೈತಪ್ಪಿದವು. ಇದೀಗ ಸುಶಾಂತ್ ಸಿಂಗ್ ಸಾವಿನ ಬಗ್ಗೆ ಮಾತನಾಡಿದ್ದಕ್ಕೆ ನನಗೂ ಅವಕಾಶಗಳು ಇಲ್ಲದಂತಾಗಿವೆ ಎಂದು ಅವರ ಗೆಳತಿ ಬೇಸರ ತೋಡಿಕೊಂಡಿದ್ದಾರೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.